ಈಗ ಇಂಥ ಪರಿಸ್ಥಿತಿನಲ್ಲಿ ನಾನು ಅಸಹಾಯಕನಾಗಿ ನಾನು ಎಲ್ಲಿ ಹೋಗಬೇಕು? ಮತ್ತು ನಾನು ಆ ತಂಗಡಿಯವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ 20/1/25 ಕಾಗದವನ್ನು ಬರೆದಿದ್ದೇನೆ. ಏನು ಅಂತ ಹೇಳಿದ್ರೆ, ಎಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ಹಾಕಿ ಈ ರೀತಿ ನಿಧಾನ ಆಗ್ತಾ ಇದೆ, ನಿಮ್ಮ ಮಂತ್ರಿಗಳಿಂದ ತೊಂದರೆ ಆಗ್ತಾ ಇದೆ, ನಾಳೆ ದಿನ ಸರ್ಕಾರಕ್ಕೆ ಮುಜುಗರ ಆದರೆ ಅದಕ್ಕೆ ತಂಗಡಿಯವ್ರಿಗೆ ಕಾರಣ, ನಾನು ಕಾರಣ ಅಲ್ಲ ಅಂತಕ್ಕಂಥ ಲೆಟ್ರನ್ನ ನಾನು ಬರೆದಿದ್ದೇನೆ. ಆದರೂ ಸಹ ಅವರು ಯೋಚನೆ ಮಾಡಲಿಲ್ಲ. ಆಗ ನನಗೆ ಉಳಿದಿರ್ತಕ್ಕಂಥದ್ದು ಒಂದೇ ಒಂದು ದಾರಿ, ಇದಕ್ಕೆ ಕೋರ್ಟ್ಗೆ ಹೋಗ್ತಕ್ಕಂಥದ್ದು. ಆದ್ದರಿಂದ ಕೋರ್ಟ್ಗೆ, ನ್ಯಾಯಾಲಯಕ್ಕೆ ಹೋದಾಗ ಅಲ್ಲಿ ನನಗೆ ಸನ್ಮಾನ್ಯ ನ್ಯಾಯಾಧೀಶರು ಒಳ್ಳೆಯ ಡಿಸಿಷನನ್ನು ಕೊಟ್ಟು ನನಗೆ ನ್ಯಾಯವನ್ನು ಒದಗಿಸಿದ್ದಾರೆ. ಇದು ಈ ಕಡತ ನಾನು RTI ತೆಗೆದುಕೊಂಡಿದ್ದೇನೆ. 243 ಕೋಟಿಗೆ ತಂಗಡಿಗೆಯವರು 9ನೇ ತಿಂಗಳಿಂದ 9 ಸೆಪ್ಟೆಂಬರಿಂದ ನವೆಂಬರ್ವರೆಗೆ 243 ಕೋಟಿಗೆ ಹಣ ರಿಲೀಸ್ ಮಾಡಿರ್ತಕ್ಕಂಥದ್ದು ಸರ್ಕಾರದ ಆದೇಶ ಇದು. ಆದರೆ ನನ್ನ ಕಡತ 19/8/24 ಅವ್ರ ಹತ್ರನೇ ಇದ್ದರೂ ಸಹ ನನಗೆ ಹಣ ಬಿಡುಗಡೆ ಮಾಡಿಲ್ಲ. ಈಗ ಬೇರೆ ರೀತಿಯಲ್ಲಿ ಏನೇನೋ ಮಾಡಬೇಕು ಅಂತ ಇದ್ದಾರಂತೆ. ಆದರೆ ಅದನ್ನು ನ್ಯಾಯಾಲಯನೇ ಅಬ್ಸರ್ವ್ ಮಾಡಿದೆ ಸೀರಿಯಸ್ ಆಗಿ. ಈಗ ನ್ಯಾಯಾಲಯ, ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನ್ಯಾಯಾಧೀಶರಿಗೆ. ಬಹಳ ಆಸಕ್ತಿಯಿಂದ ಇರ್ತಕ್ಕಂಥ ನ್ಯಾಯವನ್ನು ಎಲ್ಲ ರೆಕಾರ್ಡ್ಸ್ನೆಲ್ಲ ಪರಾಮರ್ಶೆ ಮಾಡಿ ನ್ಯಾಯಾಧೀಶರು 4 ವಾರದಲ್ಲಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ನಾನು ಈಗಲೂ ಸಹ ಮುಖ್ಯಮಂತ್ರಿಗಳಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಸರ್ಕಾರದ ಎಲ್ಲ ಕಾನೂನು ಪ್ರಕಾರವಾಗಿದೆ. ಇಂತಹ ತಂಗಡಿಗೆಯಂತಹ ಮಂತ್ರಿಗಳ ಕೈಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನು ದಯಮಾಡಿ ಬೇರ್ಪಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಅವರು ಹಿಂದುಳಿದ ವರ್ಗಗಳ ರಕ್ತವನ್ನು ಹೀರ್ತಾ ಇದ್ದಾರೆ. ಯಾವುದು ಕಾನೂನು ಪ್ರಕಾರವಾಗಿಲ್ಲ. ಸ್ವೇಚ್ಛಾಚಾರಿಯಾಗಿ ಸರ್ಕಾರದ ಹಣವನ್ನು ಸ್ವೇಚ್ಛಾಚಾರಿಯಾಗಿ ಅವ್ರಿಗಿಷ್ಟ ಬಂದಾಗಿ ಹಂಚ್ತಾ ಇದ್ದಾರೆ. ಇದು ಸರಿಯಿಲ್ಲ. ಆದ್ದರಿಂದ ಈಗ ಮುಖ್ಯಮಂತ್ರಿಗಳು ಸಹ ನನಗೆ ಒಂದು ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದರು. ಈ ಪೆಂಡಿಂಗ್ 1.5 ಕೋಟಿ ಹಣವನ್ನು ನಾನು ರಿಲೀಸ್ ಮಾಡಿಕೊಡ್ತೀನಿ ಅಂತೇಳಿ ಅವರು ಮತ್ತು SC ಮಾದೇವಪ್ಪ ನನಗೆ ಮಾತು ಕೊಟ್ಟಿದ್ದರು. ಅದರಂತೆ ಈಗೆಲ್ಲ ಕಾನೂನು ಪ್ರಕಾರವಾಗಿ ಬಿಲ್ ಆಗಿದೆ. ಅದನ್ನು ದಯಮಾಡಿ ನಮ್ಮ ಮುಖ್ಯಮಂತ್ರಿಗಳು ರಿಲೀಸ್ ಮಾಡಿಕೊಡ್ಬೇಕು. ಇದು ಬಡ ಸಂಸ್ಥೆ ಮತ್ತು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಒಂದು ಮಠ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು. ಇದು ಡೆವಲಪ್ಡ್ ಅಲ್ಲ, ಅಂಡರ್ ಡೆವಲಪ್ಮೆಂಟ್. ಆದ್ದರಿಂದ ಅಭಿವೃದ್ಧಿಯ ಹಾದಿಯಲ್ಲಿರ್ತಕ್ಕಂಥ ಹೊಸ ಮಠಕ್ಕೆ ಸರ್ಕಾರದಿಂದ ಕಾನೂನು ಪ್ರಕಾರವಾಗಿ ಇರ್ತಕ್ಕಂಥ ಮಂಜೂರಾಗಿರ್ತಕ್ಕಂಥ ಮತ್ತು ಕೆಲಸ ಆಲ್ರೆಡಿ ಪೂರ್ಣಗೊಂಡಿರೋಂಥ ಕೆಲಸಕ್ಕೆ ದುಡ್ಡನ್ನು ಕೊಡಬೇಕಾಗಿರೋದ್ರಿಂದ ದಯಮಾಡಿ ಮುಖ್ಯಮಂತ್ರಿಗಳು ತಕ್ಷಣ ಈ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಆದೇಶ ಮಾಡಬೇಕು ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಂಥ ಒಂದು ಕಡತವನ್ನು ಮುಖ್ಯಮಂತ್ರಿಗಳು ಅವರು ಸ್ವತಃ ಪರಿಶೀಲನೆಯನ್ನು ಮಾಡಬೇಕು. ಇದರಲ್ಲಿ ಮಂತ್ರಿಗಳ ಕೈವಾಡ ಎಷ್ಟಿದೆ, ಯಾತಕ್ಕೋಸ್ಕರ ಈ ರೀತಿ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ನಾನು ಒಬ್ಬ ಹಿರಿಯ ಶಾಸಕ, 86 ವರ್ಷ ಆಗಿದೆ ನನಗೆ. ನಾನು ಸಹ ಹಲವಾರು ಸಂಸ್ಥೆಗಳಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಪ್ಲ್ಯಾನಿಂಗ್ ಕಮಿಷನಲ್ಲಿ ಕೆಲಸ ಮಾಡಿದ್ದೇನೆ ಮತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಎಲ್ಲ ಹಂತದಲ್ಲಿಯೂ ಕೆಲಸ ಮಾಡಿದ್ದೇನೆ. ನನ್ನ ಪರಿಸ್ಥಿತಿನೇ ಈ ರೀತಿ ಕೋರ್ಟ್ಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದರೆ ಇನ್ನು ಬೇರೆ ಜನಗಳಿಗೆ ಸುಲಭವಾಗಿ ಹಣ ತಾವು ಮುಖ್ಯಮಂತ್ರಿಗಳು ಕೊಟ್ಟಂಥ ಅನುದಾನ ದಕ್ತಾ ಇದೆಯಾ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳೇ ಪರಾಮರ್ಶೆ ಮಾಡಬೇಕು. ಯಾತಕ್ಕೋಸ್ಕರವಾಗಿ 9 ತಿಂಗಳಿಂದ ನನ್ನ ಈ ಕಡತವನ್ನು ಇಟ್ಟು ಬೇರೆಯವರಿಗೆ ಕೊಟ್ಟಿರ್ತಕ್ಕಂಥದ್ರೆ ಕಾರಣ ಏನು ಅಂತ ಮಂತ್ರಿಗಳು ಹೇಳ್ತಾರಾ? ಅದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮಾಜದ, ಏಕೆಂದರೆ ಅವರು ಹಿಂದುಳಿದ ವರ್ಗಗಳ ಪರವಾಗಿರ್ತಕ್ಕಂಥವ್ರು, ಹಿಂದುಳಿದ ವರ್ಗಗಳ ಕಲ್ಯಾಣ ಕಾಯಲ್ಲಿ ನಡೀತಾ ಇರತಕ್ಕಂಥ ದುರ್ವ್ಯವಹಾರಕ್ಕೆ ನನ್ನ ಒಂದು ವಿಚಾರನೇ ನಿದರ್ಶನ ಆಗ್ತದೆ. ಇದರ ಬಗ್ಗೆ ಕ್ರಮ ವಹಿಸಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದ್ರ ಜೊತೆಗೆ ತಕ್ಷಣ ನನಗೆ ಈ ಹಣವನ್ನು ಬಿಡುಗಡೆ ಮಾಡಿ ಆ ಋಣಮುಕ್ತನಾಗಿ ನಾನು ಮಾಡಬೇಕು, ನಿರ್ಮಿತಿ ಕೇಂದ್ರಕ್ಕೆ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ. ನನಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಅವ್ರಿಗೂ ನಾನು ಎಲ್ಲೂ ನಾವು ಒಂದು ಜೊತೆಲಿಲ್ಲ, ಏನು ಸಂಬಂಧ ಇಲ್ಲ ನನಗೂ ಅವ್ರಿಗೂ. ನಾನು ನ್ಯಾಯಯುತವಾಗಿ ಕೇಳಿದ್ದೇನೆ. ಅವರು ಅವರ ಸ್ವಂತ ಇಚ್ಛಾಶಕ್ತಿಯನ್ನು, ನನ್ನ ಕೈಲಿ ಅವರ ಇಚ್ಛಾಶಕ್ತಿಯನ್ನು ಫುಲ್ಫಿಲ್ ಮಾಡೋದಕ್ಕೆ ಶಕ್ತಿ ಇಲ್ಲ ನನಗೆ ಅಂತ ಕಾಣಿಸುತ್ತೆ. ಅವರು ಯಾವುದೇ ಲಾಭ ಇಲ್ಲದೆ ಇದ್ದರೆ, ಲಾಭಕ್ಕೋಸ್ಕರ ಇಲ್ಲದೆ ಇದ್ದರೆ ಈ ರೀತಿಯ ತಾರತಮ್ಯವನ್ನು ಮಾಡೋದಕ್ಕೆ ಕಾರಣ ಏನು? ತಾರತಮ್ಯ ಮಾಡ್ತಕ್ಕಂಥದ್ರಲ್ಲೇ
ಅವರ ಮನಸ್ಸಿನ ಇಚ್ಛಾಶಕ್ತಿ ಗೊತ್ತಾಗ್ತದೆ, ಯಾವುದಕ್ಕೋಸ್ಕರ ಇಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಆಗ್ತದೆ. ಅದರಿಂದ ಅವ್ರಿಗೂ ನನಗೂ ಯಾವುದೇ ಒಂದು ಇದಿಲ್ಲ. ಅವ್ರಿಗೆ ಅವರ ಅಂಬಿಷನ್, ದೊಡ್ಡ ಅಂಬಿಷನ್ ಏನು ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ ನಾನು, ಅದಕ್ಕೋಸ್ಕರ ನನಗೆ ಈ ರೀತಿ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಬಹಳ ದುಃಖದಿಂದ ನಾನು ಹೇಳಬೇಕಾಗಿದೆ. ಏಕೆಂದರೆ ನಾನು 50 ವರ್ಷದ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಅನ್ನೋದನ್ನು ಹೇಳಲಿಲ್ಲ, ನನ್ನ ನಡವಳಿಕೆಯಲ್ಲಿ ತೋರಿಸಿಲ್ಲ. ಭ್ರಷ್ಟಾಚಾರದ ವಿರುದ್ಧ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಅದು 1982ರಲ್ಲಿ ನಾನು ಶಾಸಕ ಆದಮೇಲೆ 87ರಲ್ಲಿ 2-3 ಮಂತ್ರಿಗಳನ್ನು ರಾಜೀನಾಮೆ ಕೊಡಿಸಿದ್ದೇನೆ. ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ. ಹಾಗೆ ನಾನು ಪ್ರಾಮಾಣಿಕವಾಗಿ ದುಡಿದಿದ್ದೇನೆ. ಆದರೆ ನನಗೆ ಇವತ್ತಿನ ದಿವಸ ಸನ್ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದಂಥ ತಂಗಡಗಿಯವರು ನನ್ನ ಕಣ್ಣಲ್ಲಿ ರಕ್ತವನ್ನು ಕೆಡಕ್ತಾ ಇದ್ದಾರೆ. ನನಗೋಸ್ಕರ ಅಲ್ಲ, ನಾನು ಸ್ವಂತಕ್ಕೋಸ್ಕರ ಕೇಳಿಲ್ಲ, ಒಂದು ಸಮಾಜದ ಅಭಿವೃದ್ಧಿಗೋಸ್ಕರ ಒಂದು ಮಂತ್ರಿ ಸ್ಥಾನವನ್ನು ಬಿಟ್ಟು ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಇರ್ತಕ್ಕಂಥವನು ಕೈ ಮುಗಿದು ಕೇಳಿದ್ದೇನೆ ಅವರಿಗೆ. ಒಂದು ಸಮಾಜದ ಅಭಿವೃದ್ಧಿಗೋಸ್ಕರವಾಗಿ, ಒಂದು ಜನಾಂಗದ ಅಭಿವೃದ್ಧಿಗೋಸ್ಕರವಾಗಿ, ಮತ್ತು ಈ ನಮ್ಮ ಮಠ ಪ್ರಥಮವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಅದರಿಂದ ಅದಕ್ಕೆ ಕರುಣೆನೇ ಇಲ್ಲ ಮನುಷ್ಯನಿಗೆ. ನಾನೇನು ಅವ್ರಿಗೂ ನನಗೆ ಯಾವುದೇ ವಿಧ ಭಿನ್ನಾಭಿಪ್ರಾಯ ಇಲ್ಲ. ಅದಕ್ಕೋಸ್ಕರ ನನಗೂ ಪ್ರಶ್ನೆ, ಕಾರಣ ಏನು? ಕಾರಣ ಗೊತ್ತಾಗ್ತದೆ. ಅದರಲ್ಲಿ ಕೆಲವರು ನನಗೆ ಹೇಳಿದ್ರು, ನನಗೆ ನೇರವಾಗಿಲ್ದೇವರು ಬೇರೆಯವರು ಹೇಳಿದ್ರು, ನೀವು ವಿಧಾನಸೌಧ ತಿರುಗಿದ್ರೆ ಆಗೋದಿಲ್ಲ, ಅವರ ತಮ್ಮದಿರೇ ಕೆಲವರು ಡೀಲ್ ಮಾಡ್ತಾ ಇದ್ದಾರೆ, ಅಲ್ಲೋಗಿ ಸೆಟ್ಲ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆದರೆ ಅದನ್ನು ನನ್ನ ಕೈಲಿ ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ನ್ಯಾಯಾಲಯಕ್ಕೆ ಹೋಗಿದ್ದೇನೆ. ನ್ಯಾಯಾಲಯ ಒಂದು ನ್ಯಾಯವಾದಂತಹ ನನ್ನ ಕಡತಗಳನ್ನು ಪರಿಶೀಲನೆಯನ್ನು ಮಾಡಿ ಒಂದು ಒಳ್ಳೆಯ ಆದೇಶವನ್ನು ಕೊಟ್ಟಿದ್ದಾರೆ. ನ್ಯಾಯಾಧೀಶರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಮತ್ತು ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಎಲ್ಲೂ ಲೋಪ ಆಗಿಲ್ಲ, ಎಲ್ಲರೂ ಸಹ ಸಹಕರಿಸಿದ್ದಾರೆ. ಆದರೆ ಮಂತ್ರಿ ಮಾತ್ರ ಇದಕ್ಕೆ ಅಡೆತಡೆ ಮಾಡ್ತಾ ಇರ್ತಕ್ಕಂಥದ್ದು. ಮಂತ್ರಿಯಿಂದ ತಾನೇ ಇಳಿದಿರ್ತಾರೆ. ಇದನ್ನು ಬೇಕಾದರೆ ಮುಖ್ಯಮಂತ್ರಿಗಳು ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ತಮ್ಮ ಮೂಲಕ ಅವ್ರ ಕಡತವನ್ನು ತರಿಸಿ ವೆರಿಫೈ ಮಾಡಲಿ. ಮತ್ತು ಅವರೂ ಸಹ 2 ಸಾರಿ ಹೇಳಿದ್ದಾರೆ ಅದು ಅಮೌಂಟ್ ರಿಲೀಸ್ ಮಾಡು ಅಂತ ಹೇಳ್ಬಿಟ್ಟು. ಆದರೂ ಮುಖ್ಯಮಂತ್ರಿಗಳಿಗೂ ಆರ್ಡ್ರಿಗೆ ಆಗಲಿ, ಮುಖ್ಯಮಂತ್ರಿಗಳ ಫೋನ್ನ ಕರೆಗಾಗಲಿ ಅವರು ಯಾವುದಕ್ಕೂ ಸ್ಪಂದನೆ ಮಾಡಿಲ್ಲ. ಮತ್ತು SC ಮಾದೇವಪ್ಪನವರು ಮಿನಿಸ್ಟ್ರು ಅವರು ಸಹ ಹೇಳಿದ್ದಾರೆ 2 ಸಾರಿ ದುಡ್ಡನ್ನು ರಿಲೀಸ್ ಮಾಡಿಕೊಡು ಅವ್ರಿಗೆ ಅಂತ ಹೇಳ್ಬಿಟ್ಟು. ಈ ಬೋಸರಾಜ್ ಅವರು ಒಂದು ಸಾರಿ ಫೋನ್ ಮಾಡಿ ಹೇಳಿ, ಯಾರು ಹೇಳಿದ್ರೂ ಅದನ್ನು ಇಟ್ಕೊಂಡಿದ್ದಾರೆ. ಕಾರಣ ಏನು ಅಂತ ಹೇಳಿ ಅವ್ರು ಬಂದು ಯಾತಕ್ಕೋಸ್ಕರ ಇಟ್ಟಿದ್ದಾರೆ ಅಂತ. ಮುಖ್ಯಮಂತ್ರಿಗಳ ಆರ್ಡರ್ ಆಗಿದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆರ್ಥಿಕ ಇಲಾಖೆ ಆರ್ಡರ್ ಆಗಿದೆ, ಮತ್ತು ಸ್ವಂತ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಯವರು ಹೇಳಿದ್ದಾರೆ 24-25ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಿರುವ ಹಣದಲ್ಲಿ ನಾನು ಬಿಡುಗಡೆ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ. ಆದರೆ ಅವ್ರಿಗೆ ನಮ್ಮ ಕಡತಕ್ಕೆ ಪರ್ಮಿಷನ್ ಕೊಡದೆ ಬೇರೆಯವ್ರಿಗೆ 243 ಕೋಟಿ ಹಣಕ್ಕೆ ಇವರು ಆದೇಶ ಮಾಡಿದ್ದಾರೆ. ಅದು ಪಿಕ್ ಆ್ಯಂಡ್ ಚೂಸ್ ಇವರು ಮಂತ್ರಿಗಳು ತಮ್ಮ ಇಷ್ಟ ಸ್ವೇಚ್ಛಾಚಾರಿಯಾಗಿ ತನಗೆ ಬೇಕಾದವ್ರಿಗೆ ಆರ್ಡರ್ ಮಾಡಿದ್ದಾರೆ. ಇದು ನನ್ನ ನೋವು.